ಬಂಧುಗಳೇ, ಹೇಗಿದ್ದೀರಾ ಬಂಧುಗಳೇ? ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ. ಇಲ್ಲಿ ರೈತರು ತಮ್ಮ ಬೆಳೆಯನ್ನು ರಕ್ಷಿಸಲು ಒಂದು ಹೊಸ ಐಡಿಯಾನು ಮಾಡಿದ್ದಾರೆ ಬಂಧುಗಳೇ. ಅದು ಏನೆಂದು ನೋಡ್ಕೊಂಬರೋಣ ಬಂಧುಗಳೇ. ರೈತರು ತಮ್ಮ ಬೆಳೆಯನ್ನು ರಕ್ಷಿಸಲು ಸಾಥ್ ನೀಡುವಂತೆ ಬಿಯರ್ ಬಾಟ್ಲಿಗಳನ್ನು ಬಳಸಿಕೊಂಡಿದ್ದಾರೆ ಬಂಧುಗಳೇ. ಕಾಡು ಪ್ರಾಣಿ ಹಾಗೂ ಪಕ್ಷಿ ಹಾವಳಿಗಳಿಂದ ಬೆಳೆಯನ್ನು ರಕ್ಷಿಸಲು ಯಾದಗಿರಿ ಜಿಲ್ಲೆಯ ರೈತರು ಕೆಲವು ಹೊಸ ಐಡಿಯಾಗಳನ್ನು ಕಂಡುಕೊಂಡಿದ್ದಾರೆ. ಬಿಯರ್ ಬಾಟ್ಲಿಗಳನ್ನು ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಮೂಲಕ ರೈತರು ತಮ್ಮ ಬೆಳೆಯನ್ನು ರಕ್ಷಿಸಲು ಒಂದು ಐಡಿಯಾವನ್ನು ಉಪಯೋಗಿಸಿದ್ದಾರೆ ಬಂಧುಗಳೇ. ಏನೆಂದರೆ, ಯಾದಗಿರಿ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳು ಹಾಗೂ ಹಾವಳಿಯಿಂದ ಬೆಳೆ ರಕ್ಷಣೆ ಮಾಡಲು ಯಾದಗಿರಿ ಜಿಲ್ಲೆಯ ರೈತರು ಬಿಯರ್ ಬಾಟ್ಲಿಗಳ ಮೊರೆ ಹೋಗಿದ್ದಾರೆ. ಬಿಯರ್ ಬಾಟ್ಲಿಗಳು ಹಾಗೂ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳ ಮೊರೆ ಹೋಗಿದ್ದಾರೆ. ಕಾಡು ಹಂದಿ ಹಾಗೂ ಹಕ್ಕಿಗಳಿಂದ ಬೆಳೆಯನ್ನು ರಕ್ಷಿಸಲು ಮಾಡಿಕೊಳ್ಳಲು ಖಾಲಿ ಬಿಯರ್ ಬಾಟ್ಲಿಯ ಮೊರೆ ಹೋಗಿದ್ದಾರೆ. ಅಷ್ಟೇ ಯಾಕೆ, ಬಿಸಾಡುತ್ತಿರುವ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಬಳಸುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಜಿಲ್ಲೆಯಲ್ಲಿ ಪೈಕಿ ಯಾದಗಿರಿ ಜಿಲ್ಲೆಯು ರೈತರಿಗೆ ಕೂಡ ಹೆಚ್ಚಾಗಿ ಬಿಳಿ ಜೋಳವನ್ನು ಬೆಳೆಯುತ್ತಾರೆ. ವಿಶೇಷ ಅಂದರೆ, ಜೋಳದ ಬೆಳೆಗೆ ಇಬ್ಬರು ಹೊಟ್ಟೆ ತುಂಬುತ್ತದೆ. ಜೋಳ ರೈತರ ಹೊಟ್ಟೆ ತುಂಬಿದೆ, ಜೋಳದ ಸೊಪ್ಪೆಯು ಜಾನುವಾರುಗಳ ಹೊಟ್ಟೆ ತುಂಬುತ್ತದೆ. ಇದೇ ಕಾರಣದಿಂದ ಯಾದಗಿರಿ ಜಿಲ್ಲೆಯ ರೈತರು ಹಿಂಗಾರು ಬೆಳೆಯಾಗಿ ಅತಿ ಹೆಚ್ಚು ಜೋಳವನ್ನು ಬೆಳೆಯುತ್ತಾರೆ. ಆದರೆ ಇದೇ ಜೋಳವನ್ನು ಕಾಡು ಹಂದಿ ಹಾಗೂ ಹಕ್ಕಿಗಳ ಕಾಟ ಹೆಚ್ಚಾಗಿದೆ. ಸದ್ಯ ಜಮೀನಿನಲ್ಲಿ ಜೋಳ ಹೊರತುಪಡಿಸಿದರೆ ಬೇರೆ ಯಾವ ಬೆಳೆಯೂ ಕೂಡ ಇಲ್ಲ. ಇದೇ ಕಾರಣಕ್ಕೆ ಕಾಡು ಹಂದಿಗಳು ರಾತ್ರಿ ವೇಳೆ ಜೋಳದ ಜಮೀನಿಗೆ ಬಂದು ಬೆಳೆಯನ್ನು ಹಾನಿ ಮಾಡುತ್ತಿವೆ. ಒಂದು ಬಾರಿ ಏನಾದರೂ ಕಾಡು ಹಂದಿ ಹಿಡಿದು ಜಮೀನಿಗೆ ಬಂದಂತೆಂದರೆ ಸುಮಾರು 1ರಿಂದ 2 ಎಕರೆ ಜೋಳ ಬೆಳೆ ಹಾಗೆ ನೆಲಕ್ಕುರುಳುತ್ತದೆ. ಕಾಡು ಹಂದಿಗಳು 1ರಿಂದ 2 ಎಕರೆ ಜೋಳದ ನೆಲಕ್ಕುರುಳುತ್ತದೆ. ಕಾಡು ಹಂದಿಗಳ ದಾಳಿ ವೇಳೆ ಯಾರಾದರೂ ಎದುರು ಬಂದರೆ ಅವರನ್ನು ಗುದ್ದಿ ಬಿಡುತ್ತವೆ. ಹೀಗಾಗಿ ಕಾಡು ಹಂದಿಗಳ ಕಾಟದಿಂದ ಹೇಗಾದರೂ ಮಾಡಿ ಜೋಳವನ್ನು ರಕ್ಷಿಸಬೇಕೆಂದು ಅಲ್ಲಿಯ ರೈತರು, ಅನ್ನದಾತರು ಖಾಲಿ ಬಿಯರ್ ಬಾಟ್ಲಿ ನೆರವನ್ನು ಪಡೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಹಗಲು ಹೊತ್ತಿನಲ್ಲಿ ಹಕ್ಕಿಗಳ ಹಿಂಡು ಬೆಳೆದಂಥ ಜೋಳದ ತೆನೆಯನ್ನು ತಿಂದು ಹಾರಿ ಹೋಗುತ್ತಿವೆ. ಇದೇ ಕಾರಣಕ್ಕೆ ಬಿಯರ್ ಬಾಟ್ಲಿ ಹಾಗೂ ವೇಸ್ಟ್ ಆಗಿರುವ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಜಮೀನಿನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇದರ ಶಬ್ದಕ್ಕೆ ಹಕ್ಕಿಗಳು ತಾವು ಹಾಗೂ ವನ್ಯಜೀವಿಗಳ ಜಮೀನಿಗೆ ಬರುವುದಿಲ್ಲ ಏನೆಂದು ರೈತರು ನಂಬಿಕೆಯಾಗಿದೆ. ಬಿಯರ್ ಬಾಟ್ಲಿಗಳಿಂದ ರೈತರಿಗೆ ಪ್ರಯೋಜನ ಹೇಗೆ? ಮದ್ಯ ಪ್ರಿಯರು ಕುಡಿಯುವುದು ಬಿಸಾಕಿಡುವಂತಹ ಖಾಲಿ ಬಿಯರ್ ಬಾಟ್ಲಿಗಳನ್ನು ತೆಗೆದುಕೊಂಡು ಬಂದು ಜಿಲ್ಲೆಯ ಬಹುತೇಕ ರೈತರು ಜಮೀನಿನಲ್ಲಿ 4-5 ಕಡೆ ಕಟ್ಟಿದ್ದಾರೆ. ಹಗ್ಗದಿಂದ ಬಿಯರ್ ಬಾಟ್ಲಿಯನ್ನು ಕಟ್ಟಿ ಇದರ ಪಕ್ಕದಲ್ಲಿ ದಾರಕ್ಕೆ ಸಣ್ಣ ಕಲ್ಲನ್ನು ಕಟ್ಟಿದ್ದಾರೆ. ಗಾಳಿ ಬಂದಾಗ ಕಲ್ಲು ಬಿಯರ್ ಬಾಟ್ಲಿಗೆ ತಾಗಿ ಸೌಂಡ್ ಮಾಡುತ್ತದೆ. ರಾತ್ರಿ ಹೊತ್ತಿನಲ್ಲಿ ಹೆಚ್ಚು ಗಾಳಿ ಬೀಸುತ್ತದೆ. ಆದ ಕಾರಣ ಬಾಟ್ಲಿಯನ್ನು ಹೆಚ್ಚು ಸೌಂಡ್ ಮಾಡುತ್ತವೆ. ಇದರಿಂದ ಹಂದಿಗಳು ಜೋಳದ ಜಮೀನಿಗೆ ಎಂಟ್ರಿ ಕೊಡೋದು ತೀರಾ ಕಡಿಮೆ. ಇದು ಜಿಲ್ಲೆಯ ಬಹುತೇಕ ರೈತರು ಉಪಯೋಗಿಸಿದ್ದಾರೆ. ಹಾಗೆ ರೈತರ ಪ್ಲ್ಯಾನ್ ಆಗಿದೆ. ಇನ್ನೊಂದು ಕಡೆ ಕೆಲ ರೈತರು ಬಿಸಾಡಿಗಿರುವಂತಹ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗನ್ನು ಜಮೀನಿನ ಜೋಳದ ಗಿಡಗಳಿಗೆ ಕಟ್ಟಿರುತ್ತಾರೆ. ಇದರಿಂದ ಗಾಳಿ ಬೀಸಿದಾಗ ಕೂಡಲೇ ಕ್ಯಾರಿ ಬ್ಯಾಗ್ ಅಳಲಾಡುತ್ತದೆ. ಶಬ್ದ ಬರೋದರಿಂದ ಯಾರೂ ಜಮೀನಿನಲ್ಲಿ ಇದ್ದಾರೆ ಎಂದು ಭಾವಿಸಿ ಹಕ್ಕಿಗಳು ಜಮೀನಿನಿಂದ ಕಡೆಗೆ ಸುಳಿಯೋದಿಲ್ಲ. ಕೆಲವೆಡೆ ರೈತರು ಹಳೆ ಕಾಲದ ಕ್ಯಾಸೆಟ್ಗಳ ರೀಲ್ ಅನ್ನು ಸಹ ಬಳಕೆ ಮಾಡುತ್ತಿದ್ದಾರೆ. ತಮ್ಮ ಬೆಳೆಯನ್ನು ಹಕ್ಕಿಗಳಿಂದ ಉಳಿಸಿಕೊಳ್ಳಲು ಸದ್ಯ ರೈತರು ಜೋಳದ ತೆನೆಯನ್ನು ಕಟ್ಟಿದ್ದಾರೆ. ಜೋಳದ ತೆನೆಗೆ ಪ್ಲಾಸ್ಟಿಕ್ ಅನ್ನು ಕಟ್ಟಿದ್ದಾರೆ. ಹೀಗಾಗಿ ರೈತರು ಬೆಳೆ ರಕ್ಷಣೆ ಮಾಡಲು ಅನಿವಾರ್ಯವಾಗಿದೆ.